ಸಹಕಾರ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಅಷ್ಟೇ. ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅನ್ನೋ ಯಾವ ಗೀಳು ಕೂಡ ನನಗಿಲ್ಲ. ಆದ್ರಿಂದ ಯಾವ ತಾಯಿಯಂದ್ರೆ ಇಲ್ಲಿ ಬಂದಿದ್ದೀರಾ, ನೀವು ಮನಸ್ಪೂರ್ವಕವಾಗಿ ನಿಮ್ಮ ಆಶೀರ್ವಾದ ಬೇಡ್ಲಿಕ್ಕೋಸ್ಕರ ಬಂದಿರೋ ಅಂತ ನಾವೆಲ್ಲ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ತದೆ. ಯಾಕಂದ್ರೆ ತಾಯಿ, ಅಕ್ಕ, ತಂಗಿ ಅಂತ ಹೇಳಿದ್ರೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿರುವಂತ ವ್ಯಕ್ತಿ ನಾನು. ಎಲ್ಲರೂ ಇಲ್ಲಿ ನಾನು ಒಟ್ಟಿಗೆ ಕೆಲಸ ಮಾಡುವಂತ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಮಹಿಳಾ ಮುಖಂಡರು ಎಲ್ಲರೂ ಕೂಡ ನನಗೆ ತುಂಬಾ ಚೆನ್ನಾಗಿ ಪರಿಚಯ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ಮಗ ಅಷ್ಟೇ ಪ್ರೀತಿಯನ್ನ ಎಲ್ಲರೂ ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಪುಣ್ಯ ಮಾಡಿದ್ರೆ ಮಾತ್ರ ಆ ಪ್ರೀತಿ ವಿಶ್ವಾಸ ಸಿಗುವಂಥದ್ದು. ನನ್ನ ಸ್ನೇಹಿತರು ಅಷ್ಟೇ. ಇವತ್ತು ನಾನೇನಾದ್ರೂ ಈ ಒಂದು ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಸ್ನೇಹಿತರು ರಾತ್ರಿ ಆದ್ರೂ ನನಗೆ ಕೆಲಸ ಮಾಡುವಂತ ಸ್ನೇಹಿತರು ನನಗೆ ಅಂತಾರೆ. ಮಹಿಳೆಯರು ಅಷ್ಟೇ. ಪಾಪ ನಿಮ್ಗೇನು ನಾವು ಯಾವ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮ ಹುಟ್ಟಿದ್ದ ಗೊತ್ತಿಲ್ಲ, ಅಷ್ಟು ಪ್ರೀತಿ ಇಲ್ಲ. ನೋಡೋ ಮಹೇಶ್ವರಿ ಅವರೆಲ್ಲ ಅವ್ರಿಗೇನು ಅವ್ರಿಗೆ ಗೊತ್ತೇ ಇಲ್ಲ. ಆ ಸಾಕಮ್ಮ ಇವರೆಲ್ಲರೂ ಅಷ್ಟೇ. ಯಾರೋ ಒಂಥರ ಅವ್ರ ಮಗ ಅನ್ನೋ ಒಂದು ಸಂಭ್ರಮ, ಆ ಪ್ರೀತಿ ವಿಶ್ವಾಸ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅಷ್ಟೇ, ನಮ್ಮ ಅಕ್ಕ ತಂಗಿಯರು ಪಾಪ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಇದ್ವಿ ಅವ್ರ ವಾರ್ಡ್ನಲ್ಲಿ ಅವರ ಯಾವುದೇ ಒಂದು ಕೆಲಸ ಹೇಳಿದಾಗ ತಕ್ಷಣ ಅವತ್ತಿನ ಕೆಲಸ ಅವತ್ತೇ ಮಾಡುವಂತ ಪ್ರವೃತ್ತಿ ನಂದು. ಇವತ್ತಿಂದ ನಾಳೆ ಮಾಡ್ತೀವಿ, ನಾಳೆದು ಇನ್ನಾಚೆ ನಾಳೆಗ್ ಮಾಡ್ತೀವಿ ಅನ್ನೋ ಒಂದು ಪ್ರವೃತ್ತಿ ನಾವು ಯಾರು ಇಟ್ಕೊಂಡಿಲ್ಲ. ಆದ್ರಿಂದಲೇ ಬೊಮ್ಮನಹಳ್ಳಿಯಲ್ಲಿ ಇವತ್ತು ನಾವು ಸಕ್ಸಸ್ ಆಗಿರುವಂತದ್ದು ಕಾರಣ ಇಷ್ಟೇ. ಯಾರೇ ನಮ್ಮ ಮನೆ ಹತ್ರ ಬಂದಾಗ ಒಂದು ನಿಮಿಷ ಗಲಾಟೆ ಮಾಡ್ಬೇಕು. ಯಾರೇ ನಮ್ಮ ಮನೆಗೆ ಹತ್ರ ಬಂದಾಗ ಆವತ್ತಿನ ಕೆಲಸವನ್ನ ಅವತ್ತೇ ಮಾಡ್ಕೊಡುವಂಥದ್ದು ನಾನು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ನಗರಸಭಾ ಸದಸ್ಯರು, ನಮ್ಮ ಮುಖಂಡರು ನಾವು ಕಲ್ಸ್ಕೊಂಡಿರುವಂತ ಪಾಠ. ಆ ಪಾಠನೇ ಇವತ್ತು ನಮ್ಮ ಎಲ್ಲರಿಗೂ ಕೂಡ ಯಶಸ್ಸನ್ನು ಕೊಟ್ಟಿದೆ. ಆಂಜನೇಯನ ಒಂದು ಆಶೀರ್ವಾದ, ಆ ತಾಯಿಯ ನಮ್ಮ ಯಲ್ಲಮ್ಮ ದೇವಿಯ ಆಶೀರ್ವಾದ, ಭಗವಂತನ ಆಶೀರ್ವಾದ ಇವತ್ತು ನಮ್ಮನ್ನ ಈ ಸ್ಥಿತಿಯಲ್ಲಿ ತಂದಿರಿಸಿದೆ. ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಇವೆಲ್ಲ ಸೇವೆಯನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗುವಂಥದ್ದು. ಆದ್ರಿಂದ ಇವತ್ತು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ. ನಾವೆಲ್ಲ ಹೆಣ್ಮಕ್ಳು ನಮ್ಮ ಪಕ್ಷದ ಕೆಲಸ ಮಾಡೋದ್ರ ಜೊತೆಗೆ ಮೆಂಬರ್ಶಿಪ್ ಡ್ರೈವ್ ಅನ್ನ ಸುಮಾರು 55,000ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಡ್ರೈವ್ ಅನ್ನ ಮಾಡಿ ಯಾವುದೇ ಚುನಾವಣೆ ಬಂದಾಗ ಇಲ್ಲಿಂದ ಮೈಸೂರಿಗೂ ಪಾದಯಾತ್ರೆ ಇದ್ರೆ ಮೈಸೂರಿಗೂ ಪಾದಯಾತ್ರೆ, ಬೆಳಗಾವಿಯಲ್ಲಿ ಚುನಾವಣೆ ಇದ್ರೆ ಬೆಳಗಾವಿಗೂ ಕೂಡ ಬರ್ತಾರೆ, ಹೈದರಾಬಾದ್ ಚುನಾವಣೆ ಇದ್ರೆ ಅಲ್ಲಿ ಬಂದು ಕೆಲಸ ಮಾಡ್ತಾರೆ. ನನ್ನ ಒಟ್ಟಿಗೆ ಎಷ್ಟು ಪ್ರೀತಿಯನ್ನ ಇಟ್ಕೊಂಡು ಬಂದು ಕೆಲಸ ಮಾಡುವಂತ ಮಹಿಳೆಯರು, ಹಿರಿಯರು, ಯುವಕರು ಎಲ್ಲರ ಋಣ ಯಾವತ್ತು ಉದ್ದೇಶಿಸ್ಕೊತೀನೋ ನನಗಂತೂ ಗೊತ್ತಿಲ್ಲ. ಆದ್ರೆ ಕೊನೆ ಉಸಿರಿರೋವರೆಗೂ ನೀವು ಯಾರು ಕೂಡ ದ್ರೋಹ ಮಾಡದೆ, ನೀವು ಇಟ್ಟುವಂತ ನಂಬಿಕೆಯನ್ನ ಹುಸಿ ಮಾಡದೆ ಬದುಕುವಂತ ಕೆಲಸವನ್ನ ನಾನು ಖಂಡಿತ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ. ಬಂದಿದೆ ಯಾರು ಬಡವರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ನಾವು ಬಡವರ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡಿದಾಗೆ ಅಲ್ವಾ? ಬಡವರ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡಿದಾಗೆ. ನಾವೆಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಗಳ ಅನ್ನವನ್ನ ತಿಂದು ಬೆಳೆದಿರೋಂತ ನಾನು ಆ ಒಂದು ಋಣ ತೀರ್ಸ್ಕೋಬೇಕಾಗಿದೆ. ಶಿವಕುಮಾರ ಸ್ವಾಮೀಜಿಗಳು ಹೇಳ್ಕೊಡುವಂತದ್ದು ಇಷ್ಟೇ, ನಮ್ಮ ಅನ್ನವನ್ನ ನಾವು ಸಂಪಾದನೆ ಮಾಡ್ಕೊಂಡು ತಿಂದಾಗ ಮಾತ್ರನೇ ಗೌರವ. ನಮ್ ತಾತ ಏನೋ ಮಾಡಿಟ್ಟಿದ್ದ, ನಮ್ಮ ಅಪ್ಪ ಏನೋ ಮಾಡಿಟ್ಟಿದ್ದ, ನಾನು ಕುತ್ಕೊಂಡು ತಿಂದಿದೆ ಅಂತ ಹೇಳಿದ್ರೆ ಅವ್ರು ಯಾಷ್ಟೇ ದೊಡ್ಡ ಸಾಹುಕಾರ ಆಗಿದ್ರು ಕೂಡ ಅದು ಉಪಯೋಗ ಇಲ್ಲ ಅಂತ ನನ್ನ ಭಾವನೆ. ಅದು ಶಿವಕುಮಾರ ಸ್ವಾಮೀಜಿಗಳನ್ನ ನಾನು ತುಂಬಾ ಹತ್ತಿರದಿಂದ ನೋಡುವಂಥದ್ದು. ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಷ್ಟೇ ಅನೇಕರಿಗೆ ಎಜುಕೇಶನ್ ಅನ್ನ ಕೊಟ್ಟಂತದ್ದು. ಮತ್ತೆ ಅವರ ಆಶೀರ್ವಾದನೂ ಕೂಡ ನನಗೆ ಇದೆ. ನಾನು ತುಂಬಾ ವರ್ಷಗಳಿಂದ ಎಲ್ಲ ಮಠ ಮಾನ್ಯಗಳ ಜೊತೆ, ದೇವಸ್ಥಾನಗಳ ಜೊತೆ ನಾನು ಜೋಡಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ನಾವೆಲ್ಲ ದೇವರನ್ನ ನಂಬುವಂತ ವ್ಯಕ್ತಿ. ನಾನು ದೇವರನ್ನ, ಜನಗಳನ್ನ ನಂಬುವ ಒಟ್ಟಿಗೆ ಸೇರಿ ಇವತ್ತು ರಸ್ತೆ, ನೀರು, ಸ್ಯಾನಿಟರಿ, ಲೈಟ್, ರೇಷನ್ ಕಾರ್ಡ್ ಪ್ರತಿಯೊಂದನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅನೇಕರಿಗೆ ಪೆನ್ಷನ್ ಇರ್ಬೋದು, ಮತ್ತೆ ಅನೇಕರಿಗೆ ಟೈಲರಿಂಗ್ ಮೆಷಿನ್ಸ್, ಲ್ಯಾಪ್ಟಾಪ್ಸ್, ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಬರುವಂತದನ್ನೆಲ್ಲವನ್ನ ತಲುಪಿಸುವಂತ ಕೆಲಸ ನಾವು ಮಾಡಿದ್ದೇವೆ. ಅದು ನಮ್ಮ ಕರ್ತವ್ಯನೂ ಕೂಡ ಹೌದು. ಮತ್ತೆ ರೇಷನ್ ಕಾರ್ಡ್ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ಕೂಡ ತಪ್ಪು ಹೇಳ್ಕೊಳ್ಳೋದು ಬೇಡ ಮಾಧ್ಯಮ ಮಿತ್ರರು. ನಾನು ಯಾವತ್ತೂ ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾವ ಪಕ್ಷ ಆ ಪಕ್ಷ ಅಂತ. ನಾವು MLA ಆಗೋಕ್ಕಿಂತ ಮುಂಚೆ 2008ಕ್ಕಿಂತ ಮುಂಚೆ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ. ಆ ಸಂದರ್ಭದಲ್ಲಿ
ನಮ್ಮ ಇಡೀ ಬೊಮ್ಮಳ್ಳಿಯಲ್ಲಿ ಒಂದು 7-8 ಸಾವಿರ BPL ಕಾರ್ಡ್ ಇತ್ತು ಅಷ್ಟೇ. ನಮ್ಮ ಕ್ಷೇತ್ರದಲ್ಲಿ ಒಂದು 400-500 ಇರ್ಬೋದು, ಅರ್ಕೆರೆಯಲ್ಲಿ ಒಂದು 500-600 ಇರ್ಬೋದು. ಇವತ್ತು 1 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳನ್ನ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಕೊಟ್ಟಿದ್ದೇವೆ. ಆದ್ರೆ ನಮ್ಮ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ BPL ಕಾರ್ಡ್ಗಳನ್ನ ತೆಗಿಲಿಕ್ಕೆ ಹೊರಟಿದೆ. ಪಾಪ ಅವ್ರ ಮನೆಯಲ್ಲಿ ಯಾರ ಟೆಲಿಫೋನು, ಮೊಬೈಲ್, 2 ವೀಲರ್ ಇಟ್ಕೊಂಡ್ರು ಕೂಡ, ಟಿವಿ ಇಟ್ಕೊಂಡ್ರು ಕೂಡ ಇಟ್ಕೊಳ್ಳೋದಿಲ್ಲ, ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿರುವಂತವ್ರು ಎಲ್ಲರಿಗೂ ಕೂಡ ಅವರು ದುಡಿದು ಅವ್ರು ತಿನ್ನುವಂತ ಕಷ್ಟ ಇರುವಂತ ಜನ. ಆದ್ರಿಂದ ಯಾರ ಕಾರ್ಡನ್ನು ಕೂಡ ಕಿತ್ಕೋಬಾರ್ದು ಅನ್ನೋ ಒಂದು ವಿಷಯವನ್ನ ಈಗಾಗಲೇ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಮತ್ತೊಮ್ಮೆ ಮಾಧ್ಯಮದ ಮೂಲಕ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ. ನೀವು ಬೇಕಾ ರೇಷನ್ ಕಾರ್ಡ್ ಇನ್ನು ಕೊಡುವಂತದನ್ನ ನಿಧಾನ ಮಾಡಿ, ಆದ್ರೆ ನಾವು ಕೊಟ್ಟಿರುವಂತದನ್ನ ಯಾವ ಕಾರಣಕ್ಕೂ ತೆಗಿಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ನಾನು ಹೇಳ್ತೇನೆ ಬಂಧುಗಳು. ಆದ್ರಿಂದ ಅನೇಕ ಬಡವರಿಗೆ ನಾವು ಸಹಕಾರ ಮಾಡಿದ್ದೇವೆ. ಅನೇಕರಿಗೆ ಯಾವುದೋ ಒಂದು ರೀತಿಯಲ್ಲಾದ್ರೂ ಅವ್ರಿಗೆ ಸಹಕಾರ ಮಾಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತೇವೆ. ಬಡವರಿಗೆ, SC/STಗಳಿಗೆ ಮನೆಗಳನ್ನ ಕಟ್ಕೊಡುವಂಥದ್ದು, ಅನೇಕ ಯೋಜನೆಗಳು, ಅಂಬೇಡ್ಕರ್ ಯೋಜನೆ ಅಂತ ಸಾಲವನ್ನ ಕೊಡಿಸುವಂಥದ್ದು, ಅನೇಕ ಕೆಲಸಗಳನ್ನ ನಿರಂತರವಾಗಿ ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ಜೊತೆ ನಾವು ಇದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನನಗೋಸ್ಕರ ಇಷ್ಟೊಂದು ಜನ ತಾವೆಲ್ಲ ಬಂದಿದ್ದೀರಾ. ಅದು ಹುಟ್ಟುಹಬ್ಬ ಆದ್ಮೇಲೇನು ನಮ್ಮ ಗೋಪಾಲು, ನಮ್ಮ ಎಲ್ಲ ಹುಟ್ಟುಹಬ್ಬ ಆದ್ಮೇಲೇನು ಕೂಡ ಭಾನುವಾರ ಸೇರ್ಕೊಂಡಿರುವಂತದ್ದು ಇಷ್ಟೊಂದು ಜನ ನಿಜವಾಗ್ಲೂ ತುಂಬಾ ಖುಷಿ ತಂದಿದೆ. ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಪಾಪ ಎಲ್ಲರೂ ಇಲ್ಲಿ ಸೇರುವಂಥದ್ದು. ಯಾರ್ಯಾರು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ರಿ, ಮತ್ತೆ ಯಾರ್ಯಾರು ಪಕ್ಷದ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಉಡಿ ತುಂಬುವಂತ ಕಾರ್ಯಕ್ರಮಕ್ಕೆ ಪಾಪ ಇಷ್ಟೊಂದು ಮಹಿಳೆಯರನ್ನ ಸೇರಿಸಿರುವಂತ ಎಲ್ಲರೂ, ಮತ್ತೆ ನಮ್ಮ ಯಾರಮ್ಮ ಬಂದಿರೋದು ಮನವಿ ಕೊಡಕ್ಕೆ, ಆಶಾ ಕಾರ್ಯಕರ್ತರು ಅವರು ಕೂಡ ಬಂದಿದ್ದಾರೆ. ಪಾಪ ಕರೋನಾ ಟೈಮಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದೀರ. ಏನು ಮನವಿ ಬೇರೆ ಕೂಡ ಬಂದಿದ್ದೀರಾ. ನಮ್ಮ ಸರ್ಕಾರ ಇಲ್ಲ, ಸಿದ್ದರಾಮಯ್ಯನಿಗೆ ಹೇಳ್ಬೇಕು ಅಂದ್ರೆ ಹೇಳ್ತೀವಿ ಖಂಡಿತ, ಅದನ್ನು ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ, ಪ್ರೀತಿ ವಿಶ್ವಾಸ ಅನ್ನೋದೇ ಮುಖ್ಯ. ನಾವೆಲ್ಲ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಬದುಕಿರುವಂತ ಸಂದರ್ಭದಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಅಕ್ಕ ತಂಗಿಯರು ಅಂತ ಬದುಕುವಂತ ಕೆಲಸ ನಾವು ಮಾಡೋಣ. ಯಾಕಂದ್ರೆ ನಾವು ಹುಟ್ಟುವಾಗ ಯಾವ ಜಾತಿ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ದೇವರ ಸೃಷ್ಟಿ ಅಷ್ಟೇ. ಆ ದೇವರು ಸೃಷ್ಟಿ ಮಾಡಿದ್ಮೇಲೆ ನಾವೆಲ್ಲ ಕೂಡ ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡೋಣ. ಒಳ್ಳೇದ್ ಮಾಡಿದ್ರೆ ಭಗವಂತ ನಮಗೂ ಕೂಡ ಒಳ್ಳೇದ್ ಮಾಡ್ತಾನೆ, ಕೆಟ್ಟದ್ ಮಾಡಿದ್ರೆ ನಮಗೂ ಕೂಡ ಕೆಟ್ಟದನ್ನ ಮಾಡೇ ಮಾಡ್ತಾನೆ. ಆದ್ರಿಂದ ನಾವೇನಾದ್ರೂ ಸಹಾಯ ಮಾಡೋದು ನಮ್ಗೇನು ಪ್ರತ್ಯಕ್ಷವಾಗಿ ದೇವ್ರು ಕಾಣಿಸಲ್ಲ. ಈ ಗಾಳಿ ನಮ್ಗೆ ಕಾಣಿಸ್ತಾ ಇದೆಯಾ, ಏನಾದ್ರೂ ಅಲುಗಾಡಿದಾಗ ಮಾತ್ರ ಗಾಳಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ ಅಲ್ವಾ. ಆ ಬೆಳಕು, ಸೂರ್ಯ ಮಾತ್ರ ಕಾಣಿಸಿದಾಗ ಮಾತ್ರ ಬೆಳಕು ಗೊತ್ತಾಗುವಂಥದ್ದು. ಆ ರೀತಿ ನಮಗೆ ದೇವರು ಅನೇಕ ಸೃಷ್ಟಿಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆದ್ರೆ ನಾವು ಮಾಡುವಂತ ಸಹಾಯ, ಯಾರು ಬಡವರಿಗೆ ನಾವು ಸಹಾಯ ಮಾಡ್ತೀವಿ, ಅವರಿಗೆ ಸಹಾಯ ಆಗಿದೆ ಅಂತ ಹೇಳ್ಕೊಂಡು ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಅವರೇ ನಮ್ಗೆ ದೇವರು ಅಂತ. ಆ ರೀತಿಯಾದಂತ ಒಂದು ಒಳ್ಳೆಯ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡೋಣ. ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿ ಇರಲಿ. ಇವತ್ತು ನಾನೇನಾದ್ರೂ ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದ ಜನ, ನನ್ನ ಗ್ರಾಮದ ಜನ, ನನ್ನ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು, ನಗರಸಭಾ ಸದಸ್ಯರು, ನಮ್ಮೆಲ್ಲ ಬಿಜೆಪಿಯ ಕಾರ್ಯಕರ್ತ ಮುಖಂಡರು, ಮತ್ತೆ ಎಲ್ಲ ಮತದಾರ ಬಂಧುಗಳು ಎಲ್ಲರೂ ನೀವು ಹಾಕಿರೋಂಥ ಭಿಕ್ಷೆಯಿಂದ ನಾನು ಇವತ್ತು ಈ ಸ್ಥಾನದಲ್ಲಿದ್ದೇನೆ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ನಿಮ್ಮ ಆಶೀರ್ವಾದ ಇದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡ. ಅನೇಕ ಬಡವರಿಗೆ ಉಚಿತ ಚಿಕಿತ್ಸೆಯನ್ನ, ಅದು ಡಯಾಲಿಸಿಸ್ ಇರ್ಬೋದು, ಮತ್ತೆ ಹೃದಯ ತಪಾಸಣೆ ಇರ್ಬೋದು, ಕಣ್ಣಿನ ತಪಾಸಣೆ, ಮತ್ತೆ ಹಲ್ಲು ತಪಾಸಣೆ, ಮತ್ತೆ ಅನೇಕರಿಗೆ ಆರೋಗ್ಯದ ಬಗ್ಗೆ ತಪಾಸಣೆಯನ್ನ, BP, ಶುಗರ್ ಇರುವಂತ ಎಲ್ಲರನ್ನ ಕೂಡ ನಮ್ಮ ಮನೆ ಹತ್ರ ಇವತ್ತು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಇವತ್ತು ಆರೋಗ್ಯ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಒಂದು ಮಹಿಳೆಯರು ಯಾರು ಯಂಗ್ಸ್ ಇದ್ದಾರೆ ಅವರಿಗೆ ಇವತ್ತು ಬಾಗಿನವನ್ನು ಕೊಡುವಂಥ ಕಾರ್ಯಕ್ರಮ ನಾನು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ನಗರಸಭಾ ಸದಸ್ಯರು, ನಮ್ಮೆಲ್ಲ ಬಿಜೆಪಿಯ ಮುಖಂಡರು, ಗ್ರಾಮಸ್ಥರು, ನನ್ನ ಹಿತೈಷಿಗಳು, ಅಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ.
ಹುಟ್ಟುಹಬ್ಬ ನೆಪ ಮಾತ್ರ ಅಷ್ಟೇ. ಎಸ್.ಎಂ. ಕೃಷ್ಣ ಅವರು ಕಳೆದ ದಿನ ಒಂದು 3-4 ದಿನದ ಹಿಂದೆ ತೀರ್ಕೊಂಡಾಗ ನಾವು 12ನೇ ತಾರೀಕು ಹುಟ್ಟುಹಬ್ಬ ಮಾಡೋದು ಬೇಡ, ಅದನ್ನು ಮುಂದಕ್ಕೆ ಹಾಕುವಂಥ ಕೆಲಸವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಇವತ್ತು ಹುಟ್ಟುಹಬ್ಬದ ನೆಪದಲ್ಲಿ ಒಂದಷ್ಟು ಮಹಿಳೆಯರಿಗೆ, ಬಡವರಿಗೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಪ್ರತಿ ವರ್ಷ ಮಾಡಿದ್ದೇವೆ. ಅದನ್ನು ಮುಂದುವರಿಸುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ.